ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಚ್ಚಾಟ ಜೋರಾಗಿ ನಡೀತಾ ಇದೆ. ಸಿಎಂ ಆಪ್ತ ಶಾಸಕರು ವಿದೇಶ ಪ್ರವಾಸದಲ್ಲಿದ್ದರೆ ಡಿಸಿಎಂ ಆಪ್ತರು ಡಿನ್ನರ್ ಮೀಟಿಂಗ್ ಸಭೆ ನಡೆಸಿದ್ದಾರೆ. ಇದರ ಮಧ್ಯೆನೇ ನಿಗಮ ಮಂಡಳಿ ಅಧ್ಯಕ್ಷರನ್ನ ಮುಂದುವರಿಸುವ ಆದೇಶದಲ್ಲಿ ಕೆಲವರನ್ನ ಕೈಬಿಟ್ಟಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. 10 ಮಂದಿ ಹಾಲಿ ನಿಗಮ ಮಂಡಳಿ ಅಧ್ಯಕ್ಷರನ್ನ ಮುಂದುವರಿಸುವಂತೆ ಮನವಿ ಮಾಡಿದ್ದಾರೆ. ಮೈಸೂರು ಕಾಡಾ ಅಧ್ಯಕ್ಷ ಬರಿಸ್ವಾಮಿ, ಶಿವಮೊಗ್ಗ ಕಾಡಾ ಅಧ್ಯಕ್ಷ ಡಾಕ್ಟರ್ ಅಂಶುಮಂತ್ ಸೇರಿದಂತೆ 10 ಮಂದಿಯ ಪರವಾಗಿ ಪತ್ರ ಬರೆಯಲಾಗಿದೆ. ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡುವುದು ನಮ್ಮ ಕೈಯಲ್ಲಿಲ್ಲ, ಅದನ್ನು ಪ್ರಧಾನಿ ಮೋದಿ, ಅಮಿತ್ ಶಾ ಅವರು ನಿರ್ಧಾರ ಮಾಡ್ತಾರೆ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ದಾರೆ. ನಾವು ಯಾವಾಗಲೂ ಎನ್ಡಿಎ ಜೊತೆಗೆ ಇರ್ತೇವೆ, ಅಂತರಂಗ ಬಹಿರಂಗವಾಗಿಯೂ ಕೂಡ ನಾವೆಲ್ಲ ಒಂದೇ ಅಂತ ವಿಜಯಪುರದಲ್ಲಿ ನಡೆದ ಜೆಡಿಎಸ್ ಬೆಳ್ಳಿ ಹಬ್ಬ ಸಮಾವೇಶದಲ್ಲಿ ಹೇಳಿದ್ದಾರೆ. ವಿಜಯಪುರದಲ್ಲಿ ನಡೆದ ಜೆಡಿಎಸ್ ಬೆಳ್ಳಿ ಹಬ್ಬ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದರು. ಗ್ಯಾರಂಟಿಗಳ ಹೆಸರಿನಲ್ಲಿ ಜನರ ಜೇಬಿಗೆ ಕೈ ಹಾಕಿ ರಾಜ್ಯ ಸರ್ಕಾರ ಲೂಟಿ ಮಾಡ್ತಾ ಇದೆ, ಹೀಗಾಗಿ ಜಾತಿ ಹೆಸರಿನಲ್ಲಿ ಮತ ಹಾಕಬೇಡಿ, ಅಭಿವೃದ್ಧಿ ನೋಡಿ ಮತ ಹಾಕಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಜೆಡಿಎಸ್ ಯಾವುದೇ ಜಾತಿಗೆ ಸೀಮಿತ ಅಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ 84ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಹೀಗಾಗಿ ಯಡಿಯೂರಪ್ಪನವರ ಹುಟ್ಟುಹಬ್ಬವನ್ನು ಶಿವಮೊಗ್ಗದ ಶಿಕಾರಿಪುರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗಿದೆ. ರಾಜಕೀಯಕ್ಕೆ ಎಂಟ್ರಿಯಾಗಿ 50 ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಅಭಿನಂದನಾ ಕಾರ್ಯಕ್ರಮ ನಡೀತಾ ಇದೆ. ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವರು ಅಭಿನಂದನೆ ಸಲ್ಲಿಸಿದ್ದಾರೆ. ಇನ್ನು ಗಿಲ್ಲಿ, ಕಾವ್ಯ ಸೇರಿದಂತೆ ಹಲವು ಕಲಾವಿದರಿಂದ ಮನೋರಂಜನಾ ಕಾರ್ಯಕ್ರಮಗಳು ಕೂಡ ಏರ್ಪಡಿಸಲಾಗಿದೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ಕುಲಕರ್ಣಿ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸಂಜಯ್ ಕರೋಲಾ ಅವರ ಪೀಠ ಷರತ್ತುಬದ್ಧ ಜಾಮೀನು ಕೊಟ್ಟಿದೆ. ವಿನಯ್ ಕುಲಕರ್ಣಿಗೆ ಬೇಲ್ ಸಿಕ್ಕಿದ್ದಂತೆ ಬೆಂಬಲಿಗರು ಸಂಭ್ರಮಾಚರಣೆಯನ್ನು ಮಾಡಿದ್ರು. ಕೊನೆಗೂ ನ್ಯಾಯ ಸಿಕ್ಕಿದೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಆಯ್ಕೆಯನ್ನು ಸಿಂಧುಗೊಳಿಸಿದ್ದ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಚುನಾವಣಾ ಅಫಿಡವಿಟ್ನಲ್ಲಿ ಸುಳ್ಳು ಮಾಹಿತಿ ನೀಡಿದ್ದಕ್ಕೆ ಹೈಕೋರ್ಟ್ ಶಾಕ್ ಕೊಟ್ಟಿತ್ತು. ಹೀಗಾಗಿ ಸುಪ್ರೀಂ ಕೋರ್ಟ್ 6 ತಿಂಗಳ ಕಾಲ ರಿಲೀಫ್ ಕೊಟ್ಟಿದ್ದು ಸೆಪ್ಟೆಂಬರ್ಗೆ ವಿಚಾರಣೆಯನ್ನು ಮುಂದೂಡಿದೆ. ಕೇಂದ್ರದ ಮಾಜಿ ಸಚಿವ ಅನಂತ್ ಕುಮಾರ್ ಹೆಗಡೆ ಸಕ್ರಿಯ ರಾಜಕಾರಣಕ್ಕೆ ರೀ ಎಂಟ್ರಿ ಕೊಡ್ತಾರೆ ಅನ್ನುವಂತಹ ಚರ್ಚೆ ಶುರುವಾಗಿದೆ. ಇದರ ಬಗ್ಗೆ ಪ್ರಶ್ನೆ ಕೇಳ್ತಿದ್ದಂತೆ ಪತ್ರಿಕಾಗೋಷ್ಠಿಯಿಂದಲೇ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೊರ ನಡೆಸಿದ್ದಾರೆ. ಈ ಮೂಲಕ ಉತ್ತರ ಕನ್ನಡ ಜಿಲ್ಲೆಯ ನಾಯಕರಿಂದಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಪೋಕ್ಸೋ ಕೇಸ್ನಲ್ಲಿ ಸಿಲುಕಿರುವ ಮಲ್ಲಿಕಾರ್ಜುನ ಮುತ್ಯ ಪ್ರಕರಣ ರದ್ದು ಕೋರಿ ಕಲಬುರಗಿ ಹೈಕೋರ್ಟ್ ಪೀಠಕ್ಕೆ ಅರ್ಜಿ ಹಾಕಿದ್ದಾರೆ. ಸೋಮವಾರ ಈ ಅರ್ಜಿ ವಿಚಾರಣೆಗೆ ಬರಲಿದೆ. ಮತ್ತೊಂದು ಕಡೆ ಮೊಹಲ್ ರೋಜಾದ ಮಠದಲ್ಲಿ ಭಕ್ತರು ಸಭೆ ನಡೆಸಿದ್ದಾರೆ. ಪೊಲೀಸರು ಕೇಸ್ ರದ್ದು ಮಾಡದಿದ್ದರೆ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಾಗಲಕೋಟೆ ಕಲ್ಲು ತೂರಾಟ ಪ್ರಕರಣ ತಣ್ಣಗಾಯಿತು ಅನ್ನುವಷ್ಟರಲ್ಲೇ ಮತ್ತೆ ಗದ್ದಲ ಶುರುವಾಗಿದೆ. ಹಿಂದೂ ಕಾರ್ಯಕರ್ತರ ಬಂಧನಕ್ಕೆ ಪೊಲೀಸರು ಮುಂದಾಗಿದ್ದು ಸ್ಥಳೀಯರು ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ. ಕಾರ್ಯಕರ್ತರನ್ನ ಕರೆದೊಯ್ತಿದ್ದಾಗ ಅಡ್ಡಗಟ್ಟಿದರು. ಜನರನ್ನ ನಿಯಂತ್ರಣ ಮಾಡಿದ ಪೊಲೀಸರು ಕೆಲವರನ್ನ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಉತ್ತರ ಪ್ರದೇಶದ ಮಥುರಾದಲ್ಲಿ ಹೋಳಿ ಸಂಭ್ರಮದ ವೇಳೆ ಕಾಲ್ತುಳಿತ ಸಂಭವಿಸಿದೆ. ಪೊಲೀಸರು ದಾರಿ ಬಿಡ್ತಾ ಇದ್ದಂತೆಯೇ ಒಬ್ಬರ ಮೇಲೊಬ್ಬರು ಬಿದ್ದಿದ್ದು ಹಲವರು ಗಾಯಗೊಂಡಿದ್ದಾರೆ. ಹೋಳಿ ಹುಣ್ಣಿಮೆ ಪ್ರಯುಕ್ತ ವಾರಣಾಸಿಯ ಹರಿಶ್ಚಂದ್ರ ಘಾಟ್ನಲ್ಲಿ ಪ್ರತಿ ವರ್ಷ ಸಾವಿರಾರು ಮಂದಿ ಹೋಳಿ ಹಬ್ಬ ಆಚರಿಸುತ್ತಾರೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ನಟ ದಳಪತಿ ವಿಜಯ್ ತನ್ನ ಪತ್ನಿ ಸಂಗೀತ ವಿಚ್ಛೇದನೆಯನ್ನು ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. 25 ವರ್ಷಗಳ ದಾಂಪತ್ಯ ಜೀವನಕ್ಕೆ ದ್ರೋಹ ಬಗೆದಿದ್ದಾರೆ ಅಂತ ಚೆಂಗಲಪಟ್ಟು ಫ್ಯಾಮಿಲಿ ಕೋರ್ಟ್ಗೆ ಪತ್ನಿ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಏಪ್ರಿಲ್ 20ರಂದು ವಿಚಾರಣೆಗೆ ಹಾಜರಾಗುವಂತೆ ಕೋರ್ಟ್ ನಟ ವಿಜಯ್ಗೆ ಸೂಚನೆ ನೀಡಿದೆ. ವಿಮಾನ ದುರಂತದಲ್ಲಿ ಮೃತಪಟ್ಟ ಎನ್ಸಿಪಿ ನಾಯಕ ಅಜಿತ್ ಪವಾರ್ ಮಗ ಪಾರ್ಥ ಪವಾರ್ಗೆ ರಾಜ್ಯಸಭೆ ಟಿಕೆಟ್ ನೀಡಲಾಗಿದೆ. ಮಾರ್ಚ್ 16ರಂದು ಚುನಾವಣೆ ನಡೆಯಲಿದ್ದು 37 ಶಾಸಕರ ಬೆಂಬಲ ಬೇಕಿದೆ. ಸದ್ಯಕ್ಕೆ ಬಿಜೆಪಿ ಬೆಂಬಲದ ಜೊತೆಗೆ 40 ಶಾಸಕರನ್ನು ಹೊಂದಿರುವುದರಿಂದ ಪಾರ್ಥ ಪವಾರ್ ರಾಜ್ಯಸಭೆಗೆ ಆಯ್ಕೆಯಾಗುವಂಥದ್ದು ಬಹುತೇಕ ಖಚಿತವಾಗಿದೆ. ತಮಿಳುನಾಡು ವಿಧಾನಸಭೆ ಚುನಾವಣೆಯ ಹೊತ್ತಲ್ಲೇ ಡಿಎಂಕೆಗೆ ದೊಡ್ಡ ಶಾಕ್ ಎದುರಾಗಿದೆ. ಎಐಎಡಿಎಂಕೆಗೆ ದೊಡ್ಡ ಶಾಕ್ ಎದುರಾಗಿದೆ. ಮಾಜಿ ಮುಖ್ಯಮಂತ್ರಿ ಉಚ್ಚಾಟಿತ ಎಐಎಡಿಎಂಕೆ ನಾಯಕ ಪನ್ನೀರ್ ಸೆಲ್ವಂ ಸ್ಟಾಲಿನ್ ನೇತೃತ್ವ ಡಿಎಂಕೆಗೆ ಸೇರ್ಪಡೆಯಾಗಿದ್ದಾರೆ. ಈ ಹಿಂದೆ ಪನ್ನೀರ್ ಸೆಲ್ವಂ ದಿವಂಗತ ಜಯಲಲಿತಾ ಅವರ ನೆಚ್ಚಿನ ಶಿಷ್ಯರಾಗಿ ಮುಖ್ಯಮಂತ್ರಿಯಾಗಿಯೂ ಕೂಡ ಆಡಳಿತವನ್ನು ನಡೆಸಿದರು. ಬಾಂಗ್ಲಾದೇಶದ ಹಲವೆಡೆ ಇವತ್ತು ಭೂಮಿ ಕಂಪಿಸಿದೆ. ಇದರ ಎಫೆಕ್ಟ್ ಪಶ್ಚಿಮ ಬಂಗಾಳಕ್ಕೂ ಕೂಡ ತಟ್ಟಿದೆ. ಕೋಲ್ಕತ್ತಾ ನಗರ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ 5.4 ತೀವ್ರತೆಯ ಪ್ರಬಲ ಭೂಕಂಪ ಉಂಟಾಗಿದೆ. 5 ರಿಂದ 8 ಸೆಕೆಂಡ್ಗಳ ಕಾಲ ಭೂಮಿ ಕಂಪಿಸಿದ್ದು ಭಯಗೊಂಡ ಜನ ಕಟ್ಟಡದಿಂದ ಓಡಿ ಹೊರಬಂದಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ.
HAL ನಿರ್ಮಿಸಿರುವ ವಾಯುಪಡೆಯ ಪ್ರಚಂಡ ಲಘು ಹೆಲಿಕಾಪ್ಟರ್ನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾರಾಟ ನಡೆಸಿದ್ದಾರೆ. ರಾಜಸ್ಥಾನದ ಜೈಸಲ್ಮೇರ್ ವಾಯುನೆಲೆಯಿಂದ ಸೇನಾ ಸಮವಸ್ತ್ರ ಧರಿಸಿ ರಾಷ್ಟ್ರಪತಿ ಮುರ್ಮು ಪ್ರಚಂಡ ಯುದ್ಧ ಹೆಲಿಕಾಪ್ಟರ್ನಲ್ಲಿ ಹಾರಾಟ ನಡೆಸಿದ್ದಾರೆ. ಕೆನಡಾ ಪ್ರಧಾನಮಂತ್ರಿ ಮಾರ್ಕ್ ಕಾರ್ನಿ 4 ದಿನಗಳ ಭಾರತ ಪ್ರವಾಸಕ್ಕೆ ಬಂದಿಳಿದಿದ್ದಾರೆ. ಪ್ರಧಾನಮಂತ್ರಿಯಾಗಿ ಇದೇ ಮೊದಲ ಬಾರಿಗೆ ಅವರು ಭೇಟಿ ನೀಡಿದ್ದು ಅವರಿಗೆ ಅದ್ದೂರಿ ಸ್ವಾಗತವನ್ನು ಕೋರಲಾಗಿದೆ. ನಾಳೆ ಪ್ರಧಾನಿ ಮೋದಿ ಅವರ ಜೊತೆಗೆ ಕೆನಡಾದ ಪ್ರಧಾನಮಂತ್ರಿ ಸಂವಾದ ನಡೆಸಲಿದ್ದು ಹಲವು ದ್ವಿಪಕ್ಷೀಯ ಒಪ್ಪಂದಗಳಿಗೆ ಸಹಿ ಹಾಕಲಿದ್ದಾರೆ. ಹುಬ್ಬಳ್ಳಿಯಲ್ಲಿ ರಣಜಿ ಫೈನಲ್ ಪಂದ್ಯ ನಡೀತಾ ಇದ್ದು ಮೊದಲ ಇನ್ನಿಂಗ್ಸ್ನಲ್ಲಿ ಕರ್ನಾಟಕ ಮುಗ್ಗರಿಸಿದೆ. ಮಯಾಂಕ್ ಶತಕದಾಟದ ನೆರವಿನಿಂದ ಮೊದಲ ಇನ್ನಿಂಗ್ಸ್ನಲ್ಲಿ 293 ರನ್ಗಳಿಗೆ ಆಲ್ಔಟ್ ಹಾಕಿ ಭಾರೀ ಹಿನ್ನಡೆಯನ್ನು ಅನುಭವಿಸಿದೆ. ಎರಡನೇ ಇನ್ನಿಂಗ್ಸ್ನಲ್ಲಿ ಜಮ್ಮು ಕಾಶ್ಮೀರ ತಂಡ ಉತ್ತಮ ರನ್ ಕಲೆ ಹಾಕಿದೆ. 4ನೇ ದಿನದ ಆಟದ ಅಂತ್ಯಕ್ಕೆ 4 ವಿಕೆಟ್ ನಷ್ಟಕ್ಕೆ 186 ರನ್ ಗಳಿಸಿದೆ. 477 ರನ್ಗಳ ಲೀಡ್ನಲ್ಲಿರುವಂತಹ ಜಮ್ಮು ಕಾಶ್ಮೀರ ಚೊಚ್ಚಲ ರಣಜಿ ಟ್ರೋಫಿ ಗೆಲ್ಲುವ ತವಕದಲ್ಲಿದೆ. ಇನ್ನು ನಾಳೆಯ ರಣಜಿ ಪಂದ್ಯ ವೀಕ್ಷಣೆಗೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಕೂಡ ಹುಬ್ಬಳ್ಳಿಗೆ ಬಂದಿಳಿದಿದ್ದಾರೆ. T20 ವಿಶ್ವಕಪ್ನ ಸೂಪರ್ 8 ಪಂದ್ಯದಲ್ಲಿ ಇಂಗ್ಲೆಂಡ್ ಹಾಗೂ ನ್ಯೂಜಿಲೆಂಡ್ ಮಧ್ಯೆ ಸೆಣಸಾಟ ಶುರುವಾಗಿದೆ. ಕೊಲಂಬೋದ ಪ್ರೇಮದಾಸ್ ಕ್ರೀಡಾಂಗಣದಲ್ಲಿ ಪಂದ್ಯ ನಡೀತಾ ಇದೆ. ಮೊದಲು ಬ್ಯಾಟಿಂಗ್ ಮಾಡಿರತಕ್ಕಂತಹ ನ್ಯೂಜಿಲೆಂಡ್ 159 ರನ್ ಕಲೆ ಹಾಕಿದ್ದು ಇಂಗ್ಲೆಂಡ್ಗೆ 160 ರನ್ಗಳ ಟಾರ್ಗೆಟ್ ಕೊಟ್ಟಿದೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಪಟ್ಟದಾಟ ದಿನೇ ದಿನೇ ಹೊಸ ತಿರುವುಗಳನ್ನು ಪಡಿತಾ ಇದ್ರೂ ಹೈಕಮಾಂಡ್ ಮಾತ್ರ ಮೌನವೇ ಆಭರಣ ಅಂತ ಹೇಳಿ ಮೌನವಾಗಿ ಕುಳಿತಿದೆ. ಮುಖ್ಯಮಂತ್ರಿ ಆಪ್ತ ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೋಗಿದ್ದಾರೆ, ಆದರೂ ಏನು ಮಾತನಾಡಲಿಲ್ಲ. ಈಗ ಉಪಮುಖ್ಯಮಂತ್ರಿಯವರ ಆಪ್ತ ಶಾಸಕರು ಡಿನ್ನರ್ ಸಭೆ ನಡೆಸ್ತಾ ಇದ್ದಾರೆ. ದೆಹಲಿಗೂ ಪರೇಡ್ ಹೋಗೋದಕ್ಕೆ ನಿರ್ಧರಿಸಿದ್ದಾರೆ. ಈ ಮಧ್ಯೆ ಯಾರೂ ದೆಹಲಿಗೆ ಹೋಗಬಾರ್ದು ಅಂತ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇವತ್ತಿನ ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿ ಮುಂದೆ ಸರ್ಕಾರ ಬರೋದು ಕಷ್ಟ. ಇದಕ್ಕೆ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ಅಂತಿಮವಾದಂತ ತೆರೆ ಎಳಿಬೇಕು. ಡಿ ಕೆ ಶಿವಕುಮಾರ್ ಒಂದು ಬಾರಿ ಮುಖ್ಯಮಂತ್ರಿ ಆಗಬೇಕು. ಅವರು ನನ್ನನ್ನು ರಾಜಕೀಯದಲ್ಲಿ ಬಯಸಿದ್ದಾರೆ, ಅವರಿಗೆ ಬೆಂಬಲವಾಗಿ ನಿಲ್ಲೋದು ನನ್ನ ಕರ್ತವ್ಯ. ದಯವಿಟ್ಟು ನನ್ನ ಪರವಾಗಿ ಯಾರು ಮಾತಾಡಬೇಡ. ನಾಳೆ ಮಾಗಡಿ ಶಾಸಕ HC ಬಾಲಕೃಷ್ಣ ಬರ್ತಡೇ. ನಾಳೆ ಬರ್ತಡೇಗಿದ್ದರು ನಿನ್ನೆ ರಾತ್ರಿಯೇ ಪಾರ್ಟಿಗಿತ್ತು. ಬರ್ತಡೇ ನೆಪದಲ್ಲದೆ DK ಶಿವಕುಮಾರ್ ಆಪ್ತರೆಲ್ಲರೂ ಔತಣಕೂಟಕ್ಕೆ ಸೇರಿದ್ರು. ನಾಟಿ ಕೋಳಿ ಬಿರಿಯಾನಿ ತಿನ್ನುತ್ತಲೇ ಟೇಬಲ್ ಟು ಟೇಬಲ್ ಬೇರೆ ಬೇರೆ ವಿಚಾರಗಳು ಚರ್ಚೆಯಾಗಿವೆ. DK ಶಿವಕುಮಾರ್ಗೆ ಇದೇ ಅವಧಿಯಲ್ಲದೆ ಸಿಎಂ ಸ್ಥಾನ ಸಿಗಲೇಬೇಕೆಂಬುದು ಎಲ್ಲರ ಅಜೆಂಡಾ ಆಗಿತ್ತು. ಬಾಲಕೃಷ್ಣ ಬರ್ತಡೇ ಪಾರ್ಟಿಯಲ್ಲಿ 2 ಸಚಿವರು, ಸರಿಸುಮಾರು 15 ಶಾಸಕರು, 2 MLCಗಳು ಭಾಗಿಯಾಗಿದ್ರು. ಮಾಗಡಿ ಶಾಸಕ HC ಬಾಲಕೃಷ್ಣ ಆಯೋಜಿಸಿದ್ದ ಪಾರ್ಟಿ ಅದು. ಯೋಜನೆ ಅಂಡ್ ಸಾಂಖ್ಯಿಕ ಸಚಿವ ಡಿ ಸುಧಾಕರ್, ಮೀನುಗಾರಿಕಾ ಸಚಿವ ಮಂಕಾಳ್ ವೈದ್ಯ ಬಂದಿದ್ರು. ಇನ್ನು ಮಂಡ್ಯ ಶಾಸಕ ಗಣಿಗ ರವಿ, ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗ, ಮದ್ದೂರು ಶಾಸಕ ಉದಯ್ ಗೌಡ, ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ, ಮೈಸೂರು ನಗರದ ಚಾಮರಾಜ ಕ್ಷೇತ್ರದ ಶಾಸಕ ಕೆ ಹರೀಶ್ ಗೌಡ, ಮಡಿಕೇರಿ ಶಾಸಕ AS ಮಂಥರಗೌಡ, ಆನೇಕಲ್ ಶಾಸಕ ಬಿ ಶಿವಣ್ಣ, ಚನ್ನಪಟ್ಟಣ ಶಾಸಕ CP ಯೋಗೇಶ್ವರ್, ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ, ಕುಣಿಗಲ್ ಶಾಸಕ ಡಾಕ್ಟರ್ ಕೆ ರಂಗನ, ಶಾಂತಿನಗರ ಶಾಸಕ NA ಹ್ಯಾರಿಸ್ ಪಾಲ್ಗೊಂಡಿದ್ರು. ರಾಜ್ಯ ಸರ್ಕಾರದ ನವದೆಹಲಿ ಪ್ರತಿನಿಧಿ TB ಜಯಚಂದ್ರ, ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ, ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ, ಪಾವಗಡ ಶಾಸಕ HV ವೆಂಕಟೇಶ್ ಕೂಡ ಪಾರ್ಟಿಯಲ್ಲಿದ್ರು. ಒಬ್ಬೊಬ್ಬರದ್ದು ಒಂದೊಂದು ಬೇಡಿಕೆ ಆಗ್ರಹಗಳ ಪಟ್ಟಿಯೇ ಅಲ್ಲಿತ್ತು. ಇವತ್ತಿನ ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿ ಮುಂದೆ ಸರ್ಕಾರ ಬರೋದು ಕಷ್ಟ. ಏನಾದ್ರೂ ಇದಕ್ಕೊಂದು ಹೈಕಮಾಂಡ್ ಅಂತಿಮವಾದಂತ ರೂಪವನ್ನ ಎಳಿಬೇಕು, ಅದನ್ನ ಎಳಿಬೇಕು ಅಂತ ಒತ್ತಾಯ ಮಾಡ್ಬೇಕು ನಾವು ಅಂತಕ್ಕಂಥ ತೀರ್ಮಾನ ಆಯ್ತು. ಇದಕ್ಕೆ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ಅಂತಿಮವಾದಂತ ತೆರೆ ಎಳಿಬೇಕು ಅನ್ನೋದು. ನೀವು ಯಾರನ್ನ ಮಾಡ್ತೀರಾ ಅದು ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಇದು ಚರ್ಚೆ ಕರ್ನಾಟಕದಲ್ಲಿ ಆಗ್ತಾ ಇದೆ, ನಾಳೆ ನಮಗೆ ಡ್ಯಾಮೇಜ್ ಆಗ್ತದೆ, ನಾವ್ಯಾರು ಕೂಡ ಚುನಾವಣೆಯನ್ನು ಫೇಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ದಯಮಾಡಿ ಇದಕ್ಕೊಂದು ಅಂತಿಮವಾದಂತ ತೆರೆನ ಎಳಿಬೇಕು ಅಂತ ಮನವಿ ಮಾಡ್ತಿದ್ವಿ. ಕೆಪಿಸಿಸಿ ಬದಲಾಯಿಸಿ ಅನ್ನುವಂತ ಕೂಗು ಕೂಡ ಇದೆ. ಬದಲಾಯಿಸಲಿ ಹೈಕಮಾಂಡ್ ಮನ್ಸು ಮಾಡಿದ್ರೆ ಅದನ್ನು ಮಾಡ್ಲಿ. ನಮ್ಗೆ ಒಟ್ಟಿನಲ್ಲಿ ಅಂತಿಮವಾದಂತ ತೀರ್ಮಾನ ಕೊಡಬೇಕು. ಹೈಕಮಾಂಡ್ ಅಧ್ಯಕ್ಷರು ಬದಲಾಯಿಸ್ತಾರೋ ಇನ್ನೊಬ್ಬರನ್ನ ಬದಲಾಯಿಸ್ತಾರೋ ಅದು ಮುಖ್ಯವಾದ ಪ್ರಶ್ನೆ ಅಲ್ಲ. ಅಂತಿಮವಾದಂತ ರೂಪ ಕೊಡಿ ಇಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಅಂತ ನಮ್ಮ ಒತ್ತಾಯ ಅಷ್ಟೇ. ಸಹಜವಾಗಿ ನಾವೆಲ್ಲರೂ ಶಾಸಕರು, ಆಡಳಿತ ಪಕ್ಷದ ಶಾಸಕರು, ರಾಜಕೀಯ ಮಾತಾಡೋದು ಸರ್ವೇ ಸಾಮಾನ್ಯ ಅಂತ ಅನ್ಕೊಡ್ತೀನಿ. ಅದೇ ರೀತಿ ಮಾತಾಡೋದು ಅಷ್ಟೇ. ಅವರು ನನ್ನನ್ನು ರಾಜಕೀಯದಲ್ಲಿ ಬೆಳೆಸಿದ್ದಾರೆ,
ಅವರಿಗೆ ಬೆಂಬಲವಾಗಿ ನಿಲ್ಲೋದು ನನ್ನ ಕರ್ತವ್ಯ. ಅವ್ರು ನನ್ನ ರಾಜಕೀಯ ಗುರುಗಳು, ಅದು ನನ್ನ ಧರ್ಮ. ಸೊ ಅವರು ನಾನು ಖಂಡಿತವಾಗಿ ಅವರು ಸಿಎಂ ಆದ್ರೆ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಡಿ ಕೆ ಶಿವಕುಮಾರ್ ಪರವಾಗಿ ಹೈಕಮಾಂಡ್ ನಾಯಕರು ಭೇಟಿ ಮಾಡ್ತೀರಾ ಬೇಕಾದ್ರೆ? ಖಂಡಿತ ಅದರಲ್ಲಿ ಎರಡು ಮಾತಿಲ್ಲ. ಖಂಡಿತ ಆ ಸಮಯ ಬಂದಾಗ ಖಂಡಿತ ಡಿ ಕೆ ಶಿವಕುಮಾರ್ ಸರ್ ಪರವಾಗಿ ಹೈಕಮಾಂಡ್ ಹತ್ರ ಮಾತಾಡ್ತೀವಿ, ಭೇಟಿನೂ ಮಾಡ್ತೀವಿ. ಮೇಡಮ್, ಕೊನೆಯದಾಗಿ ಮೇಡಮ್, ಡಿ ಕೆ ಶಿವಕುಮಾರ್ ಇದೇ ಸರ್ಕಾರದಲ್ಲೇ ಸಿಎಂ ಆಗ್ತಾರೆ ಅನ್ನುವಂತ ವಿಶ್ವಾಸ ಇದೆಯಾ ಅಥವಾ ಹೇಗೆ ಅಂತ? ಖಂಡಿತ ಇದೆ, ಆಗಬೇಕು ಕೂಡ. ಹೀಗೆ ನಿನ್ನೆ ರಾತ್ರಿಯ ಸಭೆ ನಂತರ ಡಿಕೆ ಟೀಮ್ನ ಶಾಸಕರ ಆತ್ಮವಿಶ್ವಾಸ ಹೆಚ್ಚಿದೆ. ಬಹಿರಂಗವಾಗಿ ಕುರ್ಚಿ ಬದಲಾವಣೆ ಚರ್ಚೆಗೆ ವೇಗ ಕೊಟ್ಟಿದ್ದಾರೆ. ಪಕ್ಷದ ಇಮೇಜ್ ಅಂದೇ ಮುಂದಿಟ್ಕೊಂಡೇ ಶಾಸಕರು ಆಡುತ್ತಿರುವ ಪ್ರತಿ ಮಾತಿಗೆ ಹಲವು ಅರ್ಥಗಳು ಮೂಡುವಂತಿವೆ. ಡಿ ಕೆ ಶಿವಕುಮಾರ್ ಒಂದು ಬಾರಿ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕ ಆಸೆ. ಅದು ಆಗಲಿ ಅನ್ನೋದು ಬಯಸೋದು, ಅದನ್ನು ನಿಮ್ಮ ಮುಂದೆ ನೇರವಾಗಿ ವ್ಯಕ್ತಪಡಿಸಿದ್ದೀವಿ. ಹೈಕಮಾಂಡ್ ಅವರು ಒಂದು ಗೊಂದಲಲ್ಲಿದೆ ಈ ರಾಜ್ಯದಲ್ಲಿ. ಈ ಥರ ಗೊಂದಲ ಈವನ್ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಅವರು ಇಬ್ಬರು ಹೇಳ್ತಾ ಇರೋದು, ನೀವೇನು ನಿರ್ಧಾರ ಮಾಡ್ತೀರೋ ಮಾಡಿ. ಊಟಕ್ಕೆ ಸೇರಿದ್ವಿ ಒಂದಷ್ಟು ಜನ. ಹೀಗೆ ನೀವೆಲ್ಲ ಯಾವ ಥರ ಈಗ ಕ್ಯಾಮ್ರಾ ಮುಂದೆ ಮಾತಾಡಬೇಕು ಅಂತೀರಿ, ಹಂಗವರೆಲ್ಲ ಫೋಟೋ ತೆಗೆಸ್ಕೊಳ್ಳುವಂತ ಫೋಟೋ ತೆಗೆಸ್ಕೊಂಡು ಕಾಂಗ್ರೆಸ್ ಪಕ್ಷದ ಇಮ್ಯಾಜಿನ್ ಡೌನ್ ಮಾಡುವಂಥ ಕೆಲಸ ಆಗ್ತಾ ಇದೆ ವಿರೋಧ ಪಕ್ಷದವರಿಂದ. ನಮ್ಮ ಪಕ್ಷದ ವಿಚಾರನ ವಿರೋಧ ಪಕ್ಷದವರು ಚರ್ಚೆ ಮಾಡೋ ಅಗತ್ಯಕ್ಕಿಲ್ಲ. ಆಪ್ತ ಶಾಸಕರುಗಳೆಲ್ಲ ಹೀಗೆ ಹೇಳ್ತಿರೋವಾಗ್ಲೇ ಅಲ್ಲಿ ಯಾವ ಶಕ್ತಿ ಪ್ರದರ್ಶನವೂ ಆಗಿಲ್ಲ. ವೈಯಕ್ತಿಕ ಭೇಟಿ ಅಷ್ಟೇ ಅಂದ್ರು ಡಿಕೆಶಿ. ಎಲ್ಲರೂ ಹೊಸಬರಲ್ವ, ಹಾಗಾಗಿ ಮಂತ್ರಿಯಾಗಬೇಕೆಂಬ ಆಸೆಯಿಂದ ಸಭೆ ಮಾಡಿದ್ದಾರೆ. ನನ್ನ ಪರವಾಗಿ ಯಾರು ದೆಹಲಿಗೆ ಹೋಗಿ ಮಾತನಾಡೋದು ಬೇಡ ಎಂದು ಕಿವಿ ಮಾತು ಹೇಳಿದ್ರು. ಯಾರು ಯಾವ ಶಕ್ತಿ ಪ್ರದರ್ಶನ ಇಲ್ಲ, ಅವರವರ ಪರ್ಸನಲ್ ಇಶ್ಯೂಸು, ಪಕ್ಷದ ಇದಕ್ಕೂ ಏನು ಸಂಬಂಧ ಇಲ್ಲ. ಕೆಲವರೆಲ್ಲ ಏನೋ ಆಸೆ ಇಟ್ಕೊಂಡಿರ್ತಾರೆ, ಏನ್ ಮಾಡ್ತೀರಿ, ಎಲ್ಲ ಹೊಸಬ್ರಲ್ವಾ, ಮಂತ್ರಿಗಳಾಗಬೇಕು ಅಂತ ಆಸೆ ಇರ್ತದೆ. ಸೊ ಎಲ್ಲ ಹೊಸಬ್ರು ಆಸೆ ಪಡ್ತಾರೆ, ನೀವು ಮಾತ್ರ ಆಗೋದ್ರಿ ಮಂತ್ರಿ ಆಗ, ನಮ್ಮನ್ನು ಮಂತ್ರಿ ಮಾಡಿಸಿ ಅಂತ ಹೇಳ್ತಾರೆ. ದಯವಿಟ್ಟು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. ನಿಮ್ದು ಪ್ರಾಬ್ಲಮ್ ಇತ್ತು ಅಂದ್ರೆ ನೀವು MLA ಇದ್ರಿ, ಮಂತ್ರಿ ಆಗಬೇಕು, ಅಧಿಕಾರ ಬೇಕು, ಚೇರ್ಮನ್ ಬೇಕು ಅಂತಂದ್ರೆ ನೀವು ಹೋಗಿ. ನನ್ನ ವಿಚಾರಕ್ಕೆ ಹೋಗೋದು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಡಿಕೆ ಶಿವಕುಮಾರ್ ಆಪ್ತರ ಡಿನ್ನರ್ಗೆ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಟೀಮ್ನ ಸದಸ್ಯರು. ನಾವು ಊಟಕ್ಕೆ ಸೇರ್ತೇವೆ, ಅವರು ಸೇರಿದ್ದಾರೆ, ಅದರಲ್ಲೇನಿದೆ ಎಂದಿದ್ದಾರೆ ಸತೀಶ್ ಜಾರಕಿಹೊಳಿ. ಒಳ್ಳೆಯ ಆಡಳಿತ ಕೊಡಬೇಕು ಅಂದ್ರೆ ಗೊಂದಲ ಆಗಿರಬಾರದು, ಶೀಘ್ರವೇ ಹೈಕಮಾಂಡ್ ಎಲ್ಲದಕ್ಕೂ ಬ್ರೇಕ್ ಹಾಕಬೇಕು ಅಂದ್ರು ಸತೀಶ್. ನಾವೇ ಊಟ ಮಾಡಿಸ್ಬೇಕಂತ ಏನಿಲ್ಲ, ನಾವೇನು ಅದೇನ ಗುತ್ತಿಗೆ ಏನು ಪಡೆದಿಲ್ಲ. ಅದೇನು ಅವ್ರವ್ರು ನಾವು ಹೇಳಿದ್ರ ಗ್ರೂಪ್ ಅದಾವ, ಅವ್ರವ್ರು ಲೈಕ್ ಮಾಡಿದಂತ ಮುಂಚೆ ಹೇಳಿದ್ವಿ, ಅವ್ರು ಕೂಡ್ತಾರಂತ ಹೇಳಿದ್ವಿ, ಆ ರೀತಿ ಕೂಡಿದ್ದಾರೆ. ಗೊಂದಲ ಬಗೆಹರ್ಲಿಕ್ಕೆ ಹೈಕಮಾಂಡ್ ಏನಾದ್ರು ಹೇಳಲೇಬೇಕು, ಅದನ್ನ ಅವ್ರು ಹೇಳ್ಬೇಕ್ರಿ. ಅವರು ಡೆಲ್ಲಿ ಮೊನ್ನೆ ನಾವು ಭೇಟಿಯಾಗಿದ್ವಿ, ಅವ್ರಿಗೆ ಖುದ್ದಾಗಿ ಭೇಟಿಯಾಗಿದ್ವಿ ಅಧ್ಯಕ್ಷರಿಗೆ. ಬೇಗ ಇತ್ಯರ್ಥ ಮಾಡ್ತು ಅಂತ ಹೇಳಿದಾರೆ. ಕಾದ್ ನೋಡೋಣ ಇನ್ನೊಂದು ಸ್ವಲ್ಪ ದಿವಸ. ಪಕ್ಷದಲ್ಲಿ ಸರ್ಕಾರದಲ್ಲಿ ಗೊಂದಲ ಇರಬಾರ್ದು, ಒಳ್ಳೆ ಆಡಳಿತ ಕೊಡ್ಬೇಕಾದ್ರೆ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ವಾಯ್ಸ್ ರೈಸ್ ಮಾಡಿದ್ದಾರೆ. ಎಲ್ಲರೂ ಹೇಳೋದೇ ಅದಕ್ಕೆ ಬ್ರೇಕ್ ಆಗಬೇಕು, ಇದಕ್ಕೆ ಬ್ರೇಕ್ ಆಗಬೇಕು ಅಂತ ಹೇಳ್ತಾ ಇದೀವಿ. ಎಲ್ಲ ನಾವು ಹೇಳ್ತಾ ಇದೀವಿ, ಅವ್ರು ಹೇಳ್ತಾ ಇದಾರೆ, ಎಲ್ಲರೂ ಎಲ್ಲ ಸೈಡ್ನವ್ರು ಹೇಳ್ತಿದ್ದಾರೆ. ಬ್ರೇಕ್ ಆಗಬೇಕಂದ್ರೆ ಸರಳ ಇದ್ರೆ ನಾವು ಮುಂದೆ ಈಸಿಯಾಗಿ ಫೈಟ್ ಮಾಡ್ಬೋದು ಅಂತ ಎಲ್ಲರೂ ಉದ್ದೇಶ. ಹೀಗೆ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಹಾಡು, ದಿನಕ್ಕೊಂದು ರಾಗ ಎಂಬಂತೆ ಉಪಹಾರದಿಂದ ಡಿನ್ನರ್ವರೆಗೆ ನಾನಾ ಪಾರ್ಟಿಗಳು ಮತ್ತು ಅದರ ಸುತ್ತ ನಾನಾ ರೀತಿಯ ರಾಜಕೀಯ ಚರ್ಚೆಗಳು ಜೋರಾಗುತ್ತಿವೆ. ಅಧಿಕಾರಕ್ಕೆ ಬಂದು 2.25 ವರ್ಷ ಕಳೆದರೂ ಸರಕಾರಕ್ಕೆ ರಾಜಕೀಯ ಪ್ರಶ್ನೆಗಳಿಗೆ ಉತ್ತರ ಕೊಡೋದೇ ಪ್ರತಿನಿತ್ಯದ ವ್ಯವಹಾರವಾಗಿದ್ದು, ರಾಜ್ಯ ಜನರಿಗೂ ಈ ಪ್ರಹಸನಗಳು ಮುಗಿಯೋದ್ಯಾವಾಗ ಎಂಬ ಪ್ರಶ್ನೆ ಕಾಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದೆಹಲಿಯ ಅಬಕಾರಿ ನೀತಿ ಹಗರಣ ಪ್ರಕರಣವನ್ನು ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ವಜಾ ಮಾಡಿದೆ. ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಸೇರಿದಂತೆ ಎಲ್ಲ ಆರೋಪಿಗಳನ್ನು ಪ್ರಕರಣದಿಂದ ಖುಲಾಸೆಗೊಳಿಸಿದೆ. ಅಷ್ಟೇ ಅಲ್ಲದೆ ತನಿಖೆ ನಡೆಸಿರತಕ್ಕಂತಹ ಅಧಿಕಾರಿಗಳಿಗೂ ಕೂಡ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತಾನೂ ಕೂಡ ಖಡಕ್ ಎಚ್ಚರಿಕೆಯನ್ನು ನ್ಯಾಯಾಲಯ ನೀಡಿದೆ. ದೇಶದಲ್ಲಿ ದೆಹಲಿ ಅಬಕಾರಿ ನೀತಿ ಹಗರಣ 2022ರಲ್ಲಿ ದೊಡ್ಡ ಸುದ್ದಿಯಾಗಿತ್ತು. 2022ರ ಅವಧಿಯಲ್ಲಿ ದೆಹಲಿ ರಾಜ್ಯಭಾರ ಮಾಡ್ತಿದ್ದ ಆಮ್ ಆದ್ಮಿ ಪಕ್ಷದ ಮುಖ್ಯಮಂತ್ರಿ ಕೇಜ್ರಿವಾಲ್, ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ, ತೆಲಂಗಾಣದ ಕವಿತಾ ಸೇರಿದಂತೆ 5 ನಾಯಕರನ್ನ ಜೈಲಿಗೂ ಕಳುಹಿಸಿದ್ದು ಇದೇ ಅಬಕಾರಿ ನೀತಿ ಕೇಸ್. ಭ್ರಷ್ಟಾಚಾರವನ್ನೇ ಬುಡ ಸಮೇತ ಕಿತ್ತು ಹಾಕ್ತೀವಿ ಅಂತಿದ್ದ ಎಎಪಿ ನಾಯಕರಿಗೆ ಭ್ರಷ್ಟರು ಅನ್ನೋ ಹಣೆಪಟ್ಟಿ ಅಂಟಿಕೊಂಡಿದ್ದೇ ತಡ 2025ರಲ್ಲಿ
ಎಎಪಿ ಪಕ್ಷ ಮಖಾಡೆ ಮಲಗಿ ಬಿಜೆಪಿಯನ್ನ ದೆಹಲಿ ಜನ ಅಧಿಕಾರಕ್ಕೆ ತಂದ್ರು. ಆದ್ರಿವತ್ತು ಇದೇ ಅಬಕಾರಿ ನೀತಿ ಹಗರಣದಲ್ಲಿ ಎಲ್ರಿಗೂ ಕ್ಲೀನ್ ಚಿಟ್ ಸಿಕ್ಕಿದೆ. ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ತೆಲಂಗಾಣದ ಬಿಆರ್ಎಸ್ ಪಕ್ಷದ ನಾಯಕಿ ಕೆ ಕವಿತಾ ಸೇರಿದಂತೆ ಎಲ್ಲರನ್ನೂ ಅಬಕಾರಿ ಕೇಸ್ನಿಂದ ದೆಹಲಿಯ ರೌಸ್ ಅವೆನ್ಯೂ ಕೋರ್ಟ್ ಖುಲಾಸೆಗೊಳಿಸಿದೆ. ಅಷ್ಟೇ ಅಲ್ಲ, ತನಿಖಾ ಸಂಸ್ಥೆಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದಾಗಿ ಕೋರ್ಟ್ ಆದೇಶಿಸಿದೆ. ತನಿಖಾ ಸಂಸ್ಥೆಗಳು ತನಿಖೆಯನ್ನೇ ಸರಿಯಾಗಿ ನಡೆಸಿಲ್ಲ. ಪ್ರಕರಣಕ್ಕೆ ಬೇಕಾದ ಸಾಕ್ಷ್ಯಗಳನ್ನ ಸಂಗ್ರಹಿಸಲು ಆಗಿಲ್ಲ. ನ್ಯಾಯಾಲಯದ ಸಮಯವನ್ನು ವ್ಯರ್ಥ ಮಾಡಿದ್ದಾರೆ. ತನಿಖಾ ಸಂಸ್ಥೆಗಳಿಗೂ ಕೆಟ್ಟ ಹೆಸರು ತರುವ ಕೆಲಸ ಆಗಿದೆ. ಆರೋಪಿಗಳನ್ನ ಸಾಕಷ್ಟು ದಿನ ಜೈಲಲ್ಲಿ ಇರಿಸಿದ್ದು ಅಪರಾಧ. ಆರೋಪಿಗಳ ಮೂಲಭೂತ ಬದುಕುವ ಹಕ್ಕಿಗೂ ಧಕ್ಕೆಯಾಗಿದೆ. ಶೀಘ್ರದಲ್ಲೇ ತನಿಖಾ ಸಂಸ್ಥೆಗಳ ಮೇಲೂ ತನಿಖೆಗೆ ಸೂಚಿಸುತ್ತೀವಿ. ಅಬಕಾರಿ ನೀತಿ ಹಗರಣ ಪ್ರಕರಣವನ್ನ ಖುಲಾಸೆಗೊಳಿಸಲಾಗಿದೆ. ಹೀಗೆ ಕೇಜ್ರಿವಾಲ್ ಅಂಡ್ ಟೀಮ್ ಮೇಲಿದ್ದ ಅಬಕಾರಿ ನೀತಿ ಪ್ರಕರಣವನ್ನೇ ದೆಹಲಿಯ ರೌಸ್ ಅವೆನ್ಯೂ ಕೋರ್ಟ್ ಖುಲಾಸೆ ಮಾಡಿದೆ. ಯಾವಾಗ ಅಬಕಾರಿ ನೀತಿ ಕೇಸ್ನಲ್ಲಿ ದೋಷಮುಕ್ತರು ಅಂತ ತೀರ್ಪು ಬಂತೋ ಕೋರ್ಟ್ನಲ್ಲಿದ್ದ ಅರವಿಂದ ಕೇಜ್ರಿವಾಲ್ ಖುಷಿಪಟ್ರು. ಮಾಧ್ಯಮಗಳ ಮುಂದೆ ನಾನು ಭ್ರಷ್ಟ ಅಲ್ಲ ಅಂತ ಹೇಳಿ ಕಣ್ಣೀರಿಟ್ರು. ಇನ್ನೊಂದ್ ಕಡೆ ಕೇಂದ್ರ ಸರ್ಕಾರದ ಷಡ್ಯಂತ್ರ ಅಂತ ಮನೀಶ್ ಸಿಸೋಡಿಯಾ ವಾಗ್ದಾಳಿ ಮಾಡಿದ್ರು. ತೆಲಂಗಾಣ ಜಾಗೃತಿ ಪಕ್ಷದ ಅಧ್ಯಕ್ಷೆ ಕೆ ಕವಿತಾ ಸತ್ಯ ಸಾಬೀತಾಗಿದೆ ಅಂದ್ರು. सत्य की जीत हुई। मैं हमेशा कहता था कि भगवान हमारे साथ है। मोदी जी ने और अमित शाह जी ने मिलके आजाद भारत का सबसे बड़ा राजनीतिक षड्यंत्र रचा। केजरीवाल भ्रष्ट नहीं है। मैंने केवल अपनी जिंदगी में ईमानदारी कमाई है। इन्होंने झूठा केस लगाया और आज ये साबित हो गया। कोर्ट ने कहा है कि केजरीवाल कट्टर ईमानदार है, मनीष सिसोदिया कट्टर ईमानदार है, आम आदमी पार्टी कट्टर ईमानदार है। नरेंद्र मोदी जी ने बहुत षड्यंत्र रच के अमित शाह जी के साथ सीबीआई और ईडी का दुरुपयोग करते हुए एक पूरी मनोहर कहानी बनाई थी कि अरविंद केजरीवाल कट्टर बेईमान है, मनीष सिसोदिया कट्टर बेईमान है। लेकिन आज साबित हो गया कि अरविंद केजरीवाल कट्टर ईमानदार हैं, मनीष सिसोदिया कट्टर ईमानदार हैं। हम लोगों ने दिल्ली की सरकार कट्टर ईमानदारी से एक विजन के साथ चलाई, आज ये साबित हो गया। We've always believed in the fact that truth will prevail one day. I have done nothing wrong. This was my statement from day one till today. That is the statement, and I'm very happy and I feel very blessed. ಈ ಮಧ್ಯೆ ಕೇಜ್ರಿವಾಲ್ ಪ್ರಕರಣದ ಬಗ್ಗೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಅಣ್ಣಾ ಹಜಾರೆ ಮಾತಾಡಿದ್ರು. मैंने पहले अरविंद केजरीवाल के बारे में जो कुछ कहा होगा, लेकिन न्याय व्यवस्था का निर्णय नहीं था। अभी न्याय व्यवस्था ने निर्णय दे दिया कि उनका कोई दोष नहीं है, तो मानना पड़ेगा। लोकतंत्र में जनता क्या कह रही है इसके आधार पर देश चलता है। ಕೋರ್ಟ್ ಆದೇಶವನ್ನ ಎಲ್ಲರೂ ಒಪ್ಪಬೇಕು ಅಂದ್ರು ಅಣ್ಣಾ ಹಜಾರೆ. ಇನ್ನು ನಾವು ಭ್ರಷ್ಟರಲ್ಲ, ಪ್ರಾಮಾಣಿಕರು ಅಂತ ದೆಹಲಿ ಅಬಕಾರಿ ಕೇಸ್ನಲ್ಲಿ ಖುಲಾಸೆಯಾದ ನಾಯಕರು ಹೇಳ್ತಿದ್ದಾರೆ. ಆದರೆ ಕೋರ್ಟ್ ಆದೇಶದ ವಿರುದ್ಧ ಸಿಬಿಐ ಮೇಲ್ಮನವಿ ಸಲ್ಲಿಸಲು ಸಿದ್ಧತೆ ನಡೆಸಿದೆ. ರೌಸ್ ಅವೆನ್ಯೂ ಕೋರ್ಟ್ ಆದೇಶವನ್ನ ದೆಹಲಿ ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲೂ ಬಿಜೆಪಿ ಮತ್ತು ಸಿಬಿಐ ಪ್ರಶ್ನಿಸಲು ತೀರ್ಮಾನಿಸಿವೆ. ಹೀಗಾಗಿ ಎಎಪಿ ನಾಯಕರು ಹೆಚ್ಚು ಖುಷಿ ಪಡಬೇಕಿಲ್ಲ ಅಂತ ಬಿಜೆಪಿ ಸಂಸದ ಮನೋಜ್ ತಿವಾರಿ ಹೇಳಿದ್ರು. ಇದಕ್ಕೆ ಎಎಪಿ ನಾಯಕಿ ಮಾಜಿ ಸಿಎಂ ಆತಿಶಿ ತಿರುಗೇಟು ಕೊಟ್ಟರು. देखो, अरविंद केजरीवाल को दिल्ली की जनता ने तो सजा दिया है। उनके जितने भ्रष्टाचार के आरोप हैं वो उसके पुख्ता प्रमाण हैं। लेकिन फिर भी हम हैरान तो हैं, लेकिन हम किसी कोर्ट को कुछ ना कहते हुए ऊपरी अदालत में जा रहे हैं। सीबीआई ऊपरी अदालत में जा रही है और हम जितने पुख्ता प्रमाण है उस आधार पे दिल्ली को लूटने वाले को सजा जरूर मिलेगी। सीबीआई पहले ऑर्डर तो पढ़ ले। 600 पेज के इस ऑर्डर में जज ने बार बार कहा है कि बिना सबूत केस को खड़ा किया गया, और जज ने यहां तक कहा है कि इन्वेस्टिगेटिंग ऑफिसर पर एक्शन होना चाहिए। ಎಎಪಿ ನಾಯಕರ ಕೇಸ್ ಖುಲಾಸೆ ಆದೇಶದ ವಿರುದ್ಧ ಮೇಲ್ಮನವಿ ಹಾಕೋದಾಗಿ ಬಿಜೆಪಿಯವರು ಹೇಳ್ತಿದ್ದಾರೆ. ಸಿಬಿಐ ಕೂಡ ತಯಾರಿ ಮಾಡಿಕೊಳ್ತಿದೆ. ಸದ್ಯಕ್ಕೆ ಎಎಪಿ ನಾಯಕರಿಗೆ ಕೋರ್ಟ್ನ ಇವತ್ತಿನ ಆದೇಶ ದೊಡ್ಡ ರಿಲೀಫ್ ಕೊಟ್ಟಿದೆ. ಕೋರ್ಟ್ ತೀರ್ಪನ್ನೇ ಅಸ್ತ್ರ ಮಾಡಿಕೊಂಡ ಕೇಜ್ರಿವಾಲ್ ದೆಹಲಿಯಲ್ಲಿ ಭರ್ಜರಿ ರೋಡ್ ಶೋ ಕೂಡ ನಡೆಸಿದ್ರು. ಎಎಪಿ ಕಚೇರಿವರೆಗೂ ಮೆರವಣಿಗೆಯಲ್ಲಿ ಬಂದ್ರು. ಎಎಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಹೂ ಮಳೆ ಸುರಿಸಿ ಕೇಜ್ರಿವಾಲ್ ಕೈಗೆ ಗದೆಯನ್ನೂ ಕೊಟ್ಟು ಸ್ವಾಗತಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪಾಕಿಸ್ತಾನದವರು ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಬಂದು ಕಡೆಗೆ ಬಾಲ ಸುಟ್ಟುಕೊಂಡು ಓಡಿ ಹೋಗಿದ್ರು. ಈಗ ಅಫ್ಘಾನಿಸ್ತಾನದ ಮೇಲೆ ದಾಳಿ ಶುರು ಮಾಡಿದ್ದಾರೆ. ರಾತ್ರೋರಾತ್ರಿ ಅಫ್ಘಾನ್ ಮೇಲೆ ವಾಯುದಾಳಿಯನ್ನು ಮಾಡಿ 130 ಜನರನ್ನು ಬಲಿಪಡಿಸಿದ್ದಾರೆ.
ಆದರೆ ಅಫ್ಘಾನಿಸ್ತಾನ ಕೂಡ ಪಾಕಿಸ್ತಾನಕ್ಕೆ ತಿರುಗೇಟು ಕೊಟ್ಟಿದೆ. 55 ಮಂದಿ ಪಾಕ್ ಸೈನಿಕರನ್ನು ಕೊಂದು ಹಾಕಿದೆ. ಶುರುವಾಯಿತು ಮತ್ತೊಂದು ಘೋರ ಯುದ್ಧ. ಅಫ್ಘಾನ್ ಪಾಕಿಸ್ತಾನ ವಾರ್ಗೆ ಒಂದು ದಿನ 185 ಬಲಿ. ತಣ್ಣಗಾಗಿದ್ದ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಸಮರಕ್ಕೆ ಪಾಕಿಸ್ತಾನವೇ ನಾಂದಿ ಹಾಡಿದ. ನಿನ್ನೆ ರಾತ್ರಿ 8 ಗಂಟೆ ಸಮಯದಲ್ಲಿ ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಸೇನೆ ಘೋರ ದಾಳಿ ನಡೆಸಿದೆ. ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ ಮೇಲೆ ಪಾಕಿಸ್ತಾನ ವೈಮಾನಿಕ ದಾಳಿ ನಡೆಸಿ ಬಹಿರಂಗ ಯುದ್ಧ ಆರಂಭಿಸಿದ್ದೀವಿ ಅಂತಾನು ಪಾಕಿಸ್ತಾನ್ ಘೋಷಣೆ ಮಾಡಿದೆ. ಆಪರೇಷನ್ ಗಜಬ್ ಲಿಲ್ ಹಕ್ ಅನ್ನೋ ಹೆಸರಲ್ಲಿ ಕಾಬೂಲ್, ಕಂದಹಾರ್ ಮತ್ತು ಪಕ್ತಿಕ್ವಾ ಪ್ರಾಂತ್ಯದಲ್ಲಿ ತಾಲಿಬಾನ್ ನೆಲೆಗಳನ್ನೇ ಗುರಿಯಾಗಿಸಿ ದಾಳಿ ನಡೆಸಲಾಗ್ತಿದೆ. ಈ ಯುದ್ಧದಲ್ಲಿ ತಾಲಿಬಾನ್ ಸರ್ವನಾಶ ಖಚಿತ ಅಂತ ಪಾಕಿಸ್ತಾನ ಹೇಳಿಕೊಂಡಿದೆ. ರಾತ್ರೋರಾತ್ರಿ ಎಲ್ಲರೂ ಮಲಗಿದ್ದಾಗ ಪಾಕಿಸ್ತಾನ್ ಸೇನೆ ದಾಳಿ ಮಾಡಿದ್ದು. ನಾಗರಿಕರು, ತಾಲಿಬಾನ್ ಹೋರಾಟಗಾರರು ಸೇರಿದಂತೆ 130ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. 100 ಮನೆಗಳು ನೆಲಸಮವಾಗಿದ್ದು 300ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಫ್ಘಾನ್ ಪ್ರತಿ ದಾಳಿಗೆ ಪಾಕ್ನ 55 ಸೈನಿಕರ ಸಾವು. ಪಾಕಿಸ್ತಾನ ರಾತ್ರೋರಾತ್ರಿ ವೈಮಾನಿಕ ದಾಳಿ ಮಾಡುತ್ತಿದ್ದಂತೆ ಅಫ್ಘಾನಿಸ್ತಾನದಿಂದಲೂ ಪ್ರತಿದಾಳಿ ನಡೆದಿದೆ. ಅಫ್ಘಾನಿಸ್ತಾನ ಸರ್ಕಾರವೇ ಹೊರಡಿಸಿರುವ ಹೇಳಿಕೆ ಪ್ರಕಾರ ಪಾಕಿಸ್ತಾನದ 55 ಸೈನಿಕರು ಬಲಿಯಾಗಿದ್ದಾರೆ. ಇನ್ನೊಂದು ಕಡೆ ಅಫ್ಘಾನಿಸ್ತಾನ ಪಾಕಿಸ್ತಾನದ 2600 ಕಿಲೋಮೀಟರ್ ಗಡಿಯುದ್ದಕ್ಕೂ ಅಫ್ಘಾನ್ ಭದ್ರತಾ ಪಡೆಗಳನ್ನ ನಿಯೋಜಿಸಿದ್ದು ಪಾಕಿಸ್ತಾನದ ಸೇನಾ ಶಿಬಿರಗಳನ್ನೇ ಗುರಿಯಾಗಿಸಿ ದಾಳಿ ಮಾಡುತ್ತಿದೆ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಮಧ್ಯೆ ನಡೆಯುತ್ತಿರುವ ಸಮರ ಇವತ್ತು ನೆನ್ನೆಯದಲ್ಲ. 16 ವರ್ಷಗಳಿಂದಲೂ ನಡೆಯುತ್ತಿತ್ತು. ಕಳೆದ ವರ್ಷ ಅಕ್ಟೋಬರ್ನಲ್ಲೂ ನಡೆದ ಸಮರದಲ್ಲಿ 2 ದೇಶಗಳಲ್ಲೂ ಸಾವು ನೋವು ಸಂಭವಿಸಿದ್ವು. ಕೊನೆಗೆ ಅಕ್ಟೋಬರ್ನಲ್ಲಿ ಕದನ ವಿರಾಮವನ್ನು ಘೋಷಿಸಲಾಗಿತ್ತು. 1 ವಾರದ ಹಿಂದಷ್ಟೇ ಅಫ್ಘಾನಿಸ್ತಾನ್ ಬಂಡುಕೋರರು ಪಾಕಿಸ್ತಾನದ 8 ಸೈನಿಕರನ್ನ ಬಂಧಿಸಿ ವಿಡಿಯೋ ರಿಲೀಸ್ ಮಾಡಿತ್ತು. ಇದು ಪಾಕಿಸ್ತಾನಕ್ಕೆ ವಿಶ್ವಮಟ್ಟದಲ್ಲೇ ಮುಖಭಂಗವಾಗಿತ್ತು. ಅದರ ಪ್ರತೀಕಾರಕ್ಕಾಗಿ ರಾತ್ರೋರಾತ್ರಿ ಪಾಕಿಸ್ತಾನ ವಾಯುದಾಳಿ ನಡೆಸಿದೆ. ಯುದ್ಧಕ್ಕೆ ಭಾರತವೇ ಕಾರಣ ಎಂದ ಪಾಕ್ ರಕ್ಷಣಾ ಸಚಿವ. ಕುಣಿಯಲಾರದವನಿಗೆ ನೆಲ ಡೊಂಕು ಅನ್ನೋ ತರ ಪಾಕಿಸ್ತಾನ ನಡ್ಕೊಳ್ತಿದೆ. ಕದ್ದು ಮುಚ್ಚಿ ರಾತ್ರೋರಾತ್ರಿ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿದೆ. ಅಫ್ಘಾನಿಸ್ತಾನದಿಂದಲೂ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳೋ ತರ ಹೊಡೆತ ಕೊಟ್ಟಿದೆ. ಆದರೆ ಭಾರತವೇ ಅಫ್ಘಾನಿಸ್ತಾನಕ್ಕೆ ಪ್ರಚೋದನೆ ಕೊಟ್ಟಿದೆ ಅಂತ ಪಾಕಿಸ್ತಾನ್ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಹೊಗಳೇ ಬಿಟ್ಟಿದ್ದಾನೆ. ಆದರೆ ಭಾರತ ಪಾಕಿಸ್ತಾನ ನಡೆಸಿದ ದಾಳಿಯನ್ನ ಖಂಡಿಸಿದ್ದು ಪವಿತ್ರ ರಂಜಾನ್ ಉಪವಾಸದ ವೇಳೆ ನಡೆದ ದಾಳಿ ಸರಿಯಲ್ಲ ಅಂತ ಹೇಳಿದೆ. ಜೊತೆಗೆ ಅಫ್ಘಾನಿಸ್ತಾನದ ಸಾರ್ವಭೌಮತ್ವ, ಪ್ರಾದೇಶಿಕ ಸಮಗ್ರತೆ ಮತ್ತು ಸ್ವಾತಂತ್ರ್ಯಕ್ಕೆ ಭಾರತ ತನ್ನ ಬೆಂಬಲ ನೀಡಲಿದೆ. ಆದರೆ ತನ್ನ ಆಂತರಿಕ ವೈಫಲ್ಯಗಳನ್ನ ಮುಚ್ಚಿಕೊಳ್ಳಲು ಭಾರತದ ಕಡೆ ಬೊಟ್ಟು ಮಾಡಿದೆ ಅಂತ ಭಾರತ ಪಾಕಿಸ್ತಾನಕ್ಕೂ ನೇರವಾಗಿ ಎಚ್ಚರಿಕೆ ನೀಡಿದೆ. ಯುದ್ಧದ ನಡುವೆಯೇ 2 ದೇಶಗಳ ಮಧ್ಯೆ ಮಾತುಕತೆ. ಗಡಿಯಾಚೆಗಿನ ಯುದ್ಧಗಳು ತೀವ್ರಗೊಂಡಿದ್ರು. 2 ದೇಶಗಳ ನಡುವಿನ ಸಂಘರ್ಷ ಪರಿಹರಿಸಲು ಪಾಕಿಸ್ತಾನದ ಜೊತೆಗೆ ಅಫ್ಘಾನಿಸ್ತಾನ ಮಾತುಕತೆಗೆ ನಿರ್ಧರಿಸಿದೆ. ನಾವು ಪದೇ ಪದೇ ಶಾಂತಿಯುತ ಪರಿಹಾರಕ್ಕೆ ಮನವಿ ಮಾಡ್ತಿದ್ದೀವಿ. ಹಾಗಂತ ಪಾಕಿಸ್ತಾನದ ದಾಳಿಯನ್ನ ಸಹಿಸಲ್ಲ. ಈಗಲೂ ಮಾತುಕತೆಗೆ ಬಂದ್ರೆ ಕೂತು ಸಮಸ್ಯೆ ಇತ್ಯರ್ಥಪಡಿಸಿಕೊಳ್ಳಲು ರೆಡಿ ಅಂತ ಅಫ್ಘಾನಿಸ್ತಾನ ಸಂದೇಶ ಕಳಿಸಿದೆ. ಆದರೂ ಪಾಕಿಸ್ತಾನ ತನ್ನ ಕುಚೇಷ್ಟೆ ನಿಲ್ಲಿಸಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.